ಹೆಸರಾಗಲಿ ಯಾವುದೇ ಒಂದು ಟೀಕೆಯನ್ನು ಮಾಡಬೇಕಾದ್ರೆ ಒಂದು ಮಿತಿಯನ್ನು ಹಾಕೊಂಡಿದ್ದಾರೆ. ವೈಯಕ್ತಿಕ ದ್ವೇಷದ ಟೀಕೆಗಳಾಗಲಿ ಅಥವಾ ಕೆಳಮಟ್ಟದ ಟೀಕೆಗಳಾಗಲಿ ಇನ್ನೊಬ್ಬರ ಚಾರಿತ್ರ್ಯವಧೆ ಮಾಡುವಂಥ ಟೀಕೆಗಳನ್ನಾಗಲಿ ಕರ್ನಾಟಕದಲ್ಲಿ ಮಾಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಬಿಜೆಪಿ ನಾಯಕರು ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತೇಳಿ ಅವರು ಸಂಘ ಪರಿವಾರದವರು ಅಥವಾ ಬಿಜೆಪಿಯವರು ಹೇಳಬೇಕಾಗತ್ತೆ. ನಮ್ಮಲ್ಲಿ ಒಂದು ಆಡ್ಭಾಷೆ ಇದೆ. ಸಾಮಾನ್ಯವಾಗಿ ನಾವೇನಾದರೂ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಈ ಥರದ ವರ್ತನೆಯನ್ನು ಅಂದರೆ ಮನುಷ್ಯತ್ವವನ್ನು ಮೀರಿದಂಥ ವರ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಸ್ವಾಭಾವಿಕವಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ನಾವೊಂದು ಆಡ್ಭಾಷೆಯನ್ನು ಬಳಸ್ತೇವೆ. ಯಾರ ಹತ್ರ ನಡ್ಕೋತಾರೋ ಅವರಿಗೆ ಅಡ್ನಾಡಿಗಳು ಅಂತ ಕರೀತೇವೆ ಅಥವಾ 7 ತಿಂಗಳು ಹುಡ್ತವ್ರು ಅಂತಲೂ ಕರೀತೇವೆ. ಇದು ಆಡ್ಭಾಷೆನಲ್ಲಿ ಇರ್ತಕ್ಕಂಥ ಒಂದು ಮಾತುಗಳು. ಅಂದರೆ ಯಾರು ಸಮಾಜದಲ್ಲಿ ಈ ಥರ ವರ್ತನೆಯನ್ನು ಮಾಡ್ತಾರೆ ಅಂಥವರಿಗೆ ನಾವು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಬಳಸುವಂಥದ್ದು ಅಡ್ನಾಡಿ ಅಥವಾ 7 ತಿಂಗಳಿಗೆ ಹುಡ್ತವನು ಅಂತೇಳಿ. ನನಗೆ ಯಾಕೋ ಬಿಜೆಪಿ ನಾಯಕರ ಕೆಲವು ಟೀಕೆಗಳು ಇದಕ್ಕೆ ಪೂರಕವಾಗಿದೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸೂಲಿಬೆಲೆರವರು ಅವರು ನಿನ್ನೆ ಖರ್ಗೆರವರ ಬಗ್ಗೆ ಮಾಡಿರ್ತಕ್ಕಂಥ ವಿಚಾರ ಏನಿದೆ, ಅವರ ಅಭಿಪ್ರಾಯವನ್ನು ಕೊಡೋದಕ್ಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ, ಟೀಕೆ ಮಾಡೋದಕ್ಕೆ, ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಖಂಡಿತ ನಮ್ಮ ವಿರೋಧ ಇಲ್ಲ. ಆದರೆ ಒಬ್ಬ ರಾಷ್ಟ್ರ ನಾಯಕರು, ಹಿರಿಯ ನಾಯಕರು, ಎಐಸಿಸಿ ಅಧ್ಯಕ್ಷರು, ಇಂಡಿಯಾ ಬ್ಲಾಕ್ ನಾಯಕರಾಗಿ ಹೊರಹೊಮ್ಮಿದ ತಕ್ಷಣ ಎಷ್ಟು ಇವರಿಗೆ ಅಸಹನೆ ಇದೆ ಅಂದರೆ ಅವರ ವೈಯಕ್ತಿಕ ತೇಜೋವಧೆ ಮಾಡುವಂಥದ್ದು, ಅವ್ರನ್ನ ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು, ಈ ಥರದ್ದು ಬಹಳ ಕೆಳ ಹಂತದಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ. ಇದು ಕಳೆದ ಒಂದು ವಾರದಿಂದ ಏನು ಅನಂತಕುಮಾರ್ ಹೆಗ್ಡೆರವರು ಸಿದ್ದರಾಮಯ್ಯ ಬಗ್ಗೆ ಮಾತಾಡೋರು ಅದರ ಮುಂದುವರೆದ ಭಾಗ ನಿನ್ನೆ ಸೂಲಿಬೆಲೆಯವರು ಮಾಡಿರ್ತಕ್ಕಂಥದ್ದು. ಇವರೆಲ್ಲ ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಸೂಲಿಬೆಲೆ ಇರ್ಬೋದು, ಇನ್ನು ಕೆಲವು ಬಹಳ ಆಸೆ ಇಟ್ಕೊಂಡಿದ್ದಾರೆ ಪಾರ್ಲಿಮೆಂಟ್ಗೆ ಸ್ಪರ್ಧೆ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ. ಅವರು ಅಂದ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆರ್ ಅವ್ರನ್ನ ಟೀಕೆ ಮಾಡಿಬಿಟ್ರೆ ನಾವು ಬೆಳಕರೆ ಅಷ್ಟೊತ್ತಿಗೆ ನಾವು ನಾಯಕರಾಗ್ಬಿಡ್ತೀವಿ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ. ಆ ಕಾರಣಕ್ಕೆ ಈ ಥರದ ಒಂದು ಟೀಕೆಗಳನ್ನ ಮಾಡುವಂಥದ್ದು, ಕೆಳಮಟ್ಟದ ಟೀಕೆಗಳನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಇವತ್ತು ಖರ್ಗೆರ್ ಅವರು 1964ರಲ್ಲಿ ವಿದ್ಯಾರ್ಥಿ ಸಂಘಟನೆ ಮೂಲಕ ಸಾರ್ವಜನಿಕ ಜೀವನವನ್ನು ಪ್ರವೇಶ ಮಾಡಿದ್ರು. ಇವತ್ತು ಸುಮಾರು 6 ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. 1972ರಲ್ಲಿ ಅವರು ವಿಧಾನಸಭೆಗೆ ಪ್ರವೇಶವನ್ನು ಮಾಡಿದ್ದಾರೆ. 5 ದಶಕಗಳ ಕಾಲ ಅಂದರೆ 9 ಬಾರಿ MLA, 2 ಬಾರಿ ಪಾರ್ಲಿಮೆಂಟ್ ಮೆಂಬರು, ಒಂದ್ಸಲ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು, ಇಷ್ಟು ಸುದೀರ್ಘವಾದಂಥ ರಾಜಕೀಯ ಅನುಭವವನ್ನು ಇಟ್ಕೊಂಡಿದ್ದಾರೆ. ಯಾವತ್ತೂ ಸಹ ಅವರು ಅವರ ಮಿತಿಯನ್ನು ಮೀರಿ ಯಾರನ್ನೇ ಟೀಕೆ ಮಾಡೋದಾಗಲಿ ಮತ್ತೊಂದಾಗಲಿ ಯಾವತ್ತೂ ಸಹ ಮಾಡಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಒಂದು ಶಿಸ್ತನ್ನು ಪರಿಪಾಲನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇಡೀ ದೇಶದಲ್ಲಿ ಬೇರೆ ಸಂಸದೀಯ ಪಟುಗಳಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಅಂದರೆ ಯಾರಾದರೂ ಕೋಟ್ ಮಾಡೋದಾದ್ರೆ ಖರ್ಗೆ ಅವ್ರನ್ನ ಕೋಟ್ ಮಾಡಿ ಅವ್ರ ರೀತಿ ನಡ್ಕೋಬೇಕು ಅನ್ನೋ ಒಂದು ಭಾವನೆಯನ್ನು ಉಂಟು ಮಾಡುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ಜಾತಿ, ಧರ್ಮ ಮತ್ತೊಂದನ್ನು ಮೀರಿ ಖರ್ಗೆರವರು ಬೆಳೆದಿದ್ದಾರೆ. ಅಂತಹ ಒಬ್ಬ ನಾಯಕನ ಬಗ್ಗೆ ಏನಾದರೂ ಅವರ ಕಾರ್ಯಗಳ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸೈದ್ಧಾಂತಿಕವಾಗಿ ಆರೋಗ್ಯಕರವಾಗಿ ಟೀಕೆ ಮಾಡಿದ್ರೆ ನಾವು ಸ್ವೀಕಾರ ಮಾಡ್ತೇವೆ. ಇವತ್ತು ಹಿಂದೆ ಒಂದ್ಸಲ ಸನ್ಮಾನ್ಯ SM ಕೃಷ್ಣರವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸದಾನಂದ ಗೌಡರ ಬಗ್ಗೆ ಅವ್ರು ನಗು ಮಾಡೋ ಬಗ್ಗೆ ಒಂದು ಟೀಕೆಯನ್ನು ಮಾಡಿದ್ರು. ಇಮ್ಮಿಡಿಯೇಟ್ ಆಗಿ ಅವರೊಂದು ಕ್ಷಮಾಪಣೆ ಕೇಳಿದ್ರು. ನಾನು ಅವ್ರನ್ನ ಅಣಕ ಮಾಡಬಾರ್ದಾಗಿತ್ತು, ಅಣಕ ಮಾಡಿದ ತಪ್ಪಿದೆ, ನನ್ನ ಮಾತನ್ನು ನಾನು ವಾಪಸ್ ತಗೋತೇನೆ, ಮತ್ತೆ ಸದಾನಂದ ಗೌಡರಿಗೆ ಏನೋ ಮನಸ್ಸಿಗೆ ನೋವಾಗಿದೆ, ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತೇಳಿ ಆವತ್ತಿನ ಕಾಲಕ್ಕೆ SM ಕೃಷ್ಣರವರು ಹೇಳಿದ್ರು. ಅದೇ ಥರ ಸನ್ಮಾನ್ಯ ದೇವೇಗೌಡರು ಅವರು ಸಹ ಸಂಸದೀಯ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯವನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದು ಆವೇಶದಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಕೆಳಮಟ್ಟದ ಕೀಳು ಭಾಷೆಯನ್ನು ಬಳಸಿದ್ರು. ಅದಾದಮೇಲೆ ಅವ್ರಿಗೆ ಅದರ ಅರಿವಾಯಿತು. ನಾನು ತಪ್ಪಾಗಿ ಮಾತಾಡಿದ್ದೇನೆ ಯಡಿಯೂರಪ್ಪನವ್ರ ಬಗ್ಗೆ, ನಾನು ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೇನೆ ಅನ್ನೋ ಮಾತನ್ನು ಸನ್ಮಾನ್ಯ ದೇವೇಗೌಡರು ಸಹ ಹೇಳೋದು. ಯಾಕೆ ಈ ಮಾತನ್ನು ಕೋಟ್ ಮಾಡ್ತೀನಿ ಅಂದರೆ, ಈ ಅಜ್ಞಾನಿಗಳಾದಂಥ ಸನ್ಮಾನ್ಯ ಸೂಲಿಬೆಲೆ ಚಕ್ರವರ್ತಿ ಆಗಲಿ, ಅಡ್ನಾಡಿ ಆದಂಥ ಅನಂತಕುಮಾರ್ ಹೆಗ್ಡೆ ಆಗಲಿ ಯಾವತ್ತೂ ಸಹ ಕೆಳಮಟ್ಟದ ಭಾಷೆ ಮಾತಾಡಿ ನಾವು ನಾಯಕ ಆಗ್ತೀವಿ ಅಂತ ತಿಳ್ಕೊಂಡಿದ್ರೆ ದಯಮಾಡಿ ಅದನ್ನು ಬಿಡಬೇಕು. ನಾವು ಗಾಂಧಿರವರ ಒಂದು
ಸಿದ್ಧಾಂತ ತತ್ವಗಳನ್ನ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೇವೆ ಕಾಂಗ್ರೆಸ್ ಪಕ್ಷದವರು. ಹೌದು, ಗಾಂಧೀಜಿ ಹೇಳ್ತಾ ಇದ್ರು, ನಿಮ್ಗೆ ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಅಂತೇಳಿ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ನಮಗೆ ನಿಮ್ಮನ್ನ ಕೆಳಮಟ್ಟದ ಭಾಷೆಯಲ್ಲಿ ಟೀಕೆ ಮಾಡಬೇಕು ಅನ್ನೋ ಅನಿವಾರ್ಯತೆಯೂ ನಮಗಿಲ್ಲ, ಅವಶ್ಯಕತೆಯೂ ನಮಗಿಲ್ಲ. ಆದರೆ ನೀವು ಈ ಥರ ಟೀಕೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ತಯಾರಿರುತ್ತೆ. ಅದನ್ನ ಬಿಟ್ಟು ನಾವು ಯಾವತ್ತೂ ಸಹ ನೀವು ಹೇಳಿದ್ದೆಲ್ಲ ಸ್ವೀಕಾರ ಮಾಡ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಇಲ್ಲ. ನಿನ್ನೆ ಸನ್ಮಾನ್ಯ ಚಕ್ರವರ್ತಿ ಸೂಲಿಬೆಲೆರವರು ಅವರು ಹೇಳಿದಂಥದ್ದು, ಅಲ್ಲಿ ಸನ್ಮಾನ್ಯ ಖರ್ಗೆರವರು ಒಂದು ಕಟ್ಟಡವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಖರ್ಗೆರವರು ಕಾರ್ಮಿಕ ಸಚಿವರಾದಂಥ ಸಂದರ್ಭದಲ್ಲಿ ಅವರು ಅನೇಕ ಕೊಡುಗೆಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಸುಮಾರು 6 ಜಿಲ್ಲೆಗಳಿಗೆ, ಕಲ್ಯಾಣ ಕರ್ನಾಟಕಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ 371J ತಿದ್ದುಪಡಿಯನ್ನು ತಂದು ಆ ಭಾಗದ ಜನಾಂಗಕ್ಕೆ, ಆ ಭಾಗದ ಸಮುದಾಯಕ್ಕೆ ಅನುಕೂಲ ಆಗುವಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂಥವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು. ಅದೇ ರೀತಿ ಅವರು ಕೇಂದ್ರದ ಕಾರ್ಮಿಕ ಸಚಿವರಾಗಿ ದೇಶದ ಹಲವಾರು ಭಾಗಗಳಲ್ಲಿ ESI ಹಾಸ್ಪಿಟ್ಲ್ಗಳು ಮತ್ತೊಂದು ಇದೆ. ಗುಲ್ಬರ್ಗಾ ಭಾಗದಲ್ಲೂ ಸಹ 2012-13 ಸಂದರ್ಭದಲ್ಲಿ ESI ಹಾಸ್ಪಿಟಲ್ ಅನ್ನು ತಂದು ದೊಡ್ಡ ಕಟ್ಟಡವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದಂಥದ್ದು ಖರ್ಗೆರವರು. ಅದೇ ರೀತಿ ಅವರು ಕರ್ನಾಟಕದ ಸಚಿವರಾದಂಥ ಸಂದರ್ಭದಲ್ಲಿ ಆಕ್ಟ್ರಾಯನ್ನ ರದ್ದು ಮಾಡಿದಂಥ ಕೀರ್ತಿ ಅವರಿಗೆ ಸೇರುತ್ತೆ. ಮತ್ತೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸುಮಾರು 5 ಲಕ್ಷದ ಸದಸ್ಯರಿಗೆ ಸದಸ್ಯತ್ವ ಕೊಟ್ಟಂತ ಕೀರ್ತಿ ಅವರಿಗೆ ಸೇರುತ್ತೆ. ಕೇಂದ್ರದ ರೈಲ್ವೆ ಸಚಿವರಾಗಿ ಸುಮಾರು 70ಕ್ಕೂ ಹೆಚ್ಚು ರೈಲ್ವೆ ಯೋಜನೆಗಳನ್ನ ಕೊಟ್ಟಂತ ಕೀರ್ತಿ ಖರ್ಗೆರವರಿಗೆ ಸೇರುತ್ತೆ. ಹಾಗಾಗಿ ಅವರೊಬ್ಬ ಮುತ್ಸದ್ದಿ ನಾಯಕರಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿದ್ದಾರೆ. ಅವರ ಕಾರ್ಯವನ್ನ ವಿಮರ್ಶೆ ಮಾಡೋದಾದ್ರೆ ಖಂಡಿತ ನಾವು ಸ್ವಾಗತ ಮಾಡ್ತೀವಿ ಬಿಜೆಪಿಯವರಿಗೆ. ಅವರು ಹೇಳಿದಂಥದ್ದು ಇದೊಂದು ಚಿತ್ರಣದ ಬಗ್ಗೆ ಮಾತಾಡಿದ್ರು ಸನ್ಮಾನ್ಯ ಸೂಲಿಬೆಲೆರವರು. ESI ಹಾಸ್ಪಿಟ್ಲನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಯಾರ ಮನೆ ದುಡ್ಡು? ಖರ್ಗೆ ಅವರು ಅವ್ರ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ. ಈ ಹಾಸ್ಪಿಟ್ಲಿಗೆ ಖರ್ಗೆರವರ ಡಿಸೈನು ಅಂದ್ರೆ ಅದೆಂಥದ್ದು, ಡ್ರೋನ್ ಸರ್ವೆ ಮಾಡ್ಕೊಂಡು ಹೋಗಿ ನೋಡಿ, ಡ್ರೋನ್ ಸರ್ವೆ ಮಾಡಿದ್ರೆ ಇದು ಗೊತ್ತಾಗುತ್ತೆ ಅಂತೇಳಿ. ಸನ್ಮಾನ್ಯ ಅಜ್ಞಾನಿ ಸೂಲಿಬೆಲೆರವರೇ, ಅಟ್ಲೀಸ್ಟ್ ನೀವು ಖರ್ಗೆ ಅವ್ರ ಮನೆಯನ್ನ, ಖರ್ಗೆ ಅವ್ರು ಕಟ್ಟಿರೋ ಹಾಸ್ಪಿಟ್ಲನ್ನ ಡ್ರೋನ್ ಸರ್ವೆ ಮಾಡೋದಕ್ಕೆ ಈ ದೇಶದ ಕಾನೂನಿನಲ್ಲಿ, ಈ ದೇಶದ ವ್ಯವಸ್ಥೆನಲ್ಲಿ ಅವಕಾಶ ಇದೆ. ದಯಮಾಡಿ ನೀವು ಅಲ್ಲೇನೋ ನಾಗ್ಪುರದಲ್ಲಿ ಇಟ್ಕೊಂಡಿದ್ದೀರಲ್ಲ ಸಂಘ ಪರಿವಾರದ ಕಚೇರಿ, ಅದಕ್ಕೆ ಡ್ರೋನ್ ಸರ್ವೆಗೆ ಅವಕಾಶ ಇದೆಯಾ ಅಂತ ಅಂದ್ಬಿಟ್ಟು ದಯಮಾಡಿ ತಾವು ಸಾರ್ವಜನಿಕವಾಗಿ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವರು ಮನಸ್ಥಿತಿ ಇದೆಯಲ್ಲ, ನಾಥೂರಾಮ್ ಗೂಡ್ಸೆ ಮಹಾತ್ಮ ಗಾಂಧಿ ಕೊಂದಂತ ಮನಸ್ಥಿತಿ, ಆ ಮನಸ್ಥಿತಿಯಿಂದ ಸೂಲಿಬೆಲೆ ಆಗಲಿ, ಅನಂತ್ ಕುಮಾರ್ ಹೆಗ್ಡೆ ಆಗಲಿ, ಅವ್ರ ರೀತಿ ಮಾತಾಡೋ ಬಿಜೆಪಿ ನಾಯಕರಾಗ್ಲಿ ಇನ್ನ ಹೊರ ಬಂದಿಲ್ಲ. ಏನು ಮಹಾತ್ಮ ಗಾಂಧಿನ ಕೊಂದಂತ ಮನಸ್ಥಿತಿ ಇತ್ತೋ ಅದೇ ಮನಸ್ಥಿತಿನಲ್ಲಿದ್ದಾರೆ. ಅದೇ ಕಾರಣಕ್ಕೆ ಇವರು ಮಲ್ಲಿಕಾರ್ಜುನ್ ಖರ್ಗೆರವರ ಮನೆ ಸುತ್ತಮುತ್ತ ಓಡಾಟ ಮಾಡಿ ಅವರ ಮನೆಗೆ ಥ್ರೆಟ್ ಕೊಡುವಂತ ಕೆಲಸ ಮಾಡ್ತಿದ್ದು ಇದೇ ಮನಸ್ಥಿತಿಗಳು. ಅದಾದ್ಮೇಲೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಆಗಿದೆ, ಅದೆಲ್ಲ ಒಂದ್ ಕಡೆ ಇರ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಏನು ನಾಥೂರಾಮ್ ಗೂಡ್ಸೆ ಮನಸ್ಥಿತಿ ಇದೆ, ಆ ಮನಸ್ಥಿತಿಯಿಂದ ಆಚೆ ಬರ್ದಲ್ಲಿರ್ತಕ್ಕಂತಹ ಸೂಲಿಬೆಲೆರವರು ಇಂತಹ ಅಪಪ್ರಚಾರಕ್ಕೆ ಮುಂದಾಗಿದ್ದಾರೆ. ನನ್ಗನ್ಸುತ್ತೆ ಬಹುತೇಕ ಸಂಘ ಪರಿವಾರದ ಭಾರತೀಯ ಜನತಾ ಪಕ್ಷದ ನಾಯಕರ ಸೂಚನೆಗೆ ಅನುಗುಣವಾಗಿ ಸೂಲಿಬೆಲೆರವರು ಈ ತರದ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನನ್ಗಂತೂ ಕನ್ನಡದ ವ್ಯಾಕರಣ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸೂಲಿಬೆಲೆಗೆ ಅವರು ಅರೆಜ್ಞಾನಿ ಸೂಲಿಬೆಲೆರವರು ಕನ್ನಡದ ಅಕ್ಷರಮಾಲೆ, ಕನ್ನಡದ ವರ್ಣಮಾಲೆಯನ್ನ ತಿಳ್ಕೊಂಡಿದ್ದಾರೆ. ಕನ್ನಡದ ಯಾವ ವರ್ಣಮಾಲೆನಲ್ಲೂ ಸಹ ಇದು ಖರ್ಗೆ ಅಂತೇಳಿ ಬರೋದಿಲ್ಲ. ಇದು ಒಂದ್ ಕಡೆ. ನಿಮ್ಗೆ ಬಹಳ ಆಶ್ಚರ್ಯ ಆಗದೇನಂದ್ರೆ, ಈ ಚಿತ್ರನ ನಾವು ತಿರುಗಿಸಿ ನೋಡ್ಲಿ, ಅವರು ಸೂಲಿಬೆಲೆರವರು ಬಹಳ ವಿಚಿತ್ರ. ಈ ಚಿತ್ರ ಏನವರು ಪಾಪ ಬಹಳ ಚೆನ್ನಾಗಿ ಸರ್ವೆ ಮಾಡಿ ಇಟ್ಕೊಳ್ಳಿ ಅವರು. ಅದನ್ನೆಲ್ಲ ಖರ್ಗೆ ಅಂತ ಅವ್ರು ಕಂಡುಬಿಡ್ತಂತೆ. ಅದಕ್ಕೆ ಮತ್ತೆ ನಾನು ಉತ್ತರ ಕೊಡ್ತೀನಿ. ಆ ಚಿತ್ರವನ್ನ ತಿರುಗಿಸಿ ನೋಡಿದ್ರೆ ಇದು ನಾವೆಲ್ಲ ಧಾರ್ಮಿಕವಾಗಿ ಒಪ್ಪುವಂತ, ಆಚಾರ ಮಾಡುವಂತ ತಿರುಪತಿ ವೆಂಕಟರಮಣ ಸ್ವಾಮಿಯವರ ನಾಮ ಕಾಣುತ್ತಿಲ್ಲಿ. ಪಾಪ ಸೂಲಿಬೆಲೆಯವರು ಅರ್ಥ ಮಾಡ್ಕೋಬೇಕಿದನ್ನ. ಇದನ್ಯಾಕ ಪಾಪ ಅವ್ರ ದೇಶಕ್ಕಲ್ಲೇ, ಈ ದೇಶಕ್ಕೆ ಅಥವಾ ಅವರ ಸಂಘ ಪರಿವಾರದವ್ರಿಗೆ ಹೇಳಿಲ್ಲ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಇಂತಹ ಅರೆಜ್ಞಾನಿಗಳು ಕರ್ನಾಟಕದಲ್ಲಿ ಇಂತಹ ಟೀಕೆಗಳನ್ನ ಮಾಡೋದಕ್ಕೆ ಬಹುತೇಕ ಯಾರಿಂದ ಇದನ್ನ ಕಾರ್ಯತಂತ್ರದ ಆದೇಶ ಪಡ್ಕೊಂಡಿದ್ದಾರೆ ಅಂತೇಳಿ ಸೂಲಿಬೆಲೆನೇ ಸ್ಪಷ್ಟ ಮಾಡಬೇಕು. ನಮ್ದು ಇದು ಈ ಬಿಲ್ಡಿಂಗ್ ಹೆಂಗಿದೆ, ಯಾವ ರೂಪ ಇದೆ ಅಂತ ಹೇಳೋ ಉದ್ದೇಶ ಅಲ್ಲ. ಹೇಳ್ತಾ ಇರ್ತಕ್ಕಂಥದ್ದು, ಕನ್ನಡ ವರ್ಣಮಾಲೆಯಲ್ಲಿ ಖರ್ಗೆನ ಸ್ಪೆಲ್ಲಿಂಗ್ ಮೊದಲು ಅವ್ರು ತಿಳ್ಕೊಳ್ಳಿ.
ಖರ್ಗೆ ಸ್ಪೆಲ್ಲಿಂಗ್ ತಿಳ್ಕೊಂಡ್ಬಿಟ್ರೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಈ ಖರ್ಗೆನ ಯಾವ ರೀತಿ ಅವ್ರು ಓದಿದ್ದಾರೆ, ಖಾನ್ ಅಕ್ಷರ ಹೆಂಗ್ ಬರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಅವ್ರು ಅದಕ್ಕೂ ಉತ್ತರವನ್ನ ಕೊಡ್ಲಿ. ಅದನ್ನ ನೀವು ತಿರುಗಿಸ್ ನೋಡಿ ಖರ್ಗೆನ, ಎಲ್ಲರೂ ನಿಮಗೆ ತಿರುಪ್ತಿ ಆಕಾರ ಬರುತ್ತಾ? ಎಲ್ಲೂ ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ತಿರುಮಲ ದೇವಾಲಯದ ದೇವರ ನಾಮ ಏನಿದೆ ಆ ನಾಮದ ಆಕಾರ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ESI ಹಾಸ್ಪಿಟಲ್ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಆಕಾರ ಬರೋಕ್ ಸಾಧ್ಯತೆ ಇದೆ. ಇದು ವಾಸ್ತವ. ಈ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ನವರು. ಅದನ್ನಿಟ್ಕೊಂಡು ಚುನಾವಣೆಗೋಸ್ಕರ ಇವರೇನೋ ಕಾರವಾರದ ಪಾರ್ಲಿಮೆಂಟ್ ಟಿಕೆಟ್ಗೆ ಆಸ್ಪಿರೆಂಟ್ ಇದ್ದಾರೆ, ಹೋಗಿ ಅಲ್ಲಿ ನಡ್ಡಾ ಅವ್ರಿಗೋ ಅಮಿತ್ ಶಾಗೋ ಅಥವಾ ಮೋದಿ ಅವ್ರಿಗೋ ಡೈ ಹೊಡೆದ್ರೆ ಟಿಕೆಟ್ ಕೊಡಬಹುದು. ಅದು ಬಿಟ್ಟು ಖರ್ಗೆ ಅಂತ ನಾಯಕನ ಟೀಕೆ ಮಾಡುವಂತ ಕೆಳಮಟ್ಟಕ್ಕೆ ಯಾಕೆ ಈ ಅಡ್ನಾಡಿ ಖರ್ಗೆ ಅಂದ್ರೆ ಅಡ್ನಾಡಿ ಸನ್ಮಾನ್ಯ ಸೂಲಿಬೆಲೆರವರು ಇಳಿದು ಖರ್ಗೆ ಅವ್ರ ಹೆಸರು ಬಳಸ್ಕೊತಾ ಇದ್ದಾರೆ ಅಂತೇಳಿ ಇವತ್ತು ಸಹ ನಮಗೆಲ್ಲ ಆಶ್ಚರ್ಯ ಆಗಿದೆ. ನಾನು ಹೇಳ್ತೇನೆ, ಸನ್ಮಾನ್ಯ ಸೂಲಿಬೆಲೆರವರೇ, ಮೊದಲು ದೇಶದ ಪಾಠ ನೀವು ಕಲ್ತ್ಕೊಳ್ಳಿ. ನಿಮ್ ಬಗ್ಗೆ ಇರ್ತಕ್ಕಂಥದ್ದು ದಯಮಾಡಿ ಇದು 52 ವರ್ಷ ನೀವು ಈ ದೇಶದಲ್ಲಿ ನೀವು ನಾಗ್ಪುರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿರ್ಲಿಲ್ಲ. ಇದು ಸತ್ಯ. ನೀವು ಆ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಈ ದೇಶದಲ್ಲಿ ಗಾಂಧಿಯನ್ನ ಕೊಂದಂತಹ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ. ಈ ದೇಶದಲ್ಲಿ 52 ವರ್ಷಗಳ ಕಾಲ ನೀವು ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿರಲಿಲ್ಲ. ಇವತ್ತು ಏನು ಸಾರ್ವಜನಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಖರ್ಗೆ ಅವ್ರನ್ನ ಟೀಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಬಹುತೇಕ ಆಷಾಢಭೂತತನ, ಪಲಾಯನವಾದ, ಬೌದ್ಧಿಕ ದಿವಾಳಿತನ ಮತ್ತೆ ಹತಾಶವಾದ. ಇಂತಹ ಯಾವುದೇ ಚಕ್ರವರ್ತಿಯವರಿಗಾಗ್ಲಿ ಅನಂತಕುಮಾರ್ ಹೆಗ್ಡೆಗಾಗ್ಲಿ ಮುಂದುವರೆದ ಬಿಜೆಪಿ ಯಾರೇ ನಮ್ಮ ಗೂಡ್ಸೆ ಮನಸ್ಥಿತಿ ಇರ್ತಕ್ಕಂಥವ್ರಿಗಾಗ್ಲಿ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಇದೆ. ನಾವು ನಿಮ್ಗೆ ನಿಮ್ದೇ ದಾಟಿಯಲ್ಲಿ ಉತ್ತರ ಕೊಡ್ತೇವೆ. ಇಂತಹ ಸುಳ್ಳು ಅಪಪ್ರಚಾರವನ್ನು ಬಿಟ್ಟು ವಾಸ್ತವದ ಸ್ಥಿತಿಗೆ ಬನ್ನಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ಸನ್ಮಾನ್ಯ ಸೂಲಿಬೆಲೆರವರು ಕರ್ನಾಟಕ ರಾಜ್ಯದ ಜನರಿಗೆ ಅವಮಾನ ಮಾಡಿದ್ದಾರೆ ಖರ್ಗೆರವ್ರನ್ನ ಟೀಕೆ ಮಾಡೋದ್ರ ಮೂಲಕ. ಈಗಾಗಲೇ ಬಂಗಾರು ಲಕ್ಷ್ಮಣ್ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವ್ರು. ಅವರು ಇಂತಹ ಮನಸ್ಥಿತಿಯಿಂದ ಕೊನೆಗೆ ಜೈಲುವಾಸ ಪಡ್ಕೊಂಡು ಕೊನೆಗೆ ಅನಾರೋಗ್ಯಕ್ಕೆ ಒಳಗಾಗಿ ಪ್ರಾಣತ್ಯಾಗ ಮಾಡೋದು. ಅಂಥವ್ರಿಗೆ ಮಾನಸಿಕ ಕಾಟ ಕೊಟ್ಟಂತವ್ರು ಇದೇ ಸೂಲಿಬೆಲೆ ಅಂತಹ ವ್ಯಕ್ತಿಗಳನ್ನ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೊಮ್ಮೆ ನಾನು ಸೂಲಿಬೆಲೆ ಅವರಿಗೆ ಹೇಳ್ತೀನಿ, ದಯಮಾಡಿ ಇಂಥ ಮನಸ್ಥಿತಿಯಿಂದ ಆಚೆ ಬನ್ನಿ. ನಿಮ್ಮ ಗೂಡ್ಸೆ ಮನಸ್ಥಿತಿಯಿಂದ ಆಚೆ ಬನ್ನಿ. ಖರ್ಗೆ ಅಂತ ಶ್ರೇಷ್ಠ ನಾಯಕರನ್ನ ಟೀಕೆ ಮಾಡೋದನ್ನ ಕೈ ಬಿಡಿ. ದಯಮಾಡಿ ಅವ್ರು ಹೇಳಿದ್ದಾರೆ ಅಲ್ಲೇನೋ ಡ್ರೋನ್ ಸರ್ವೆ ಮಾಡಿಸಿ ಅಂತೇಳಿ. ಇವತ್ತಿನವರೆಗೂ ನಿಮ್ಮ ಕೈಲಿ ಡ್ರೋನ್ ಸರ್ವೆ ಮಾಡ್ಸಕ್ಕಾಗ್ದಿದ್ರೆ ನಾವು ಬೇಕಾದ್ರೆ ಈಗಲೇ NOC ಕೊಡ್ತೀವಿ. ಡ್ರೋನ್ ಸರ್ವೆನೂ ಮಾಡಿ, ಮತ್ತೊಂದು ಮಾಡಿ. ಆದ್ರೆ ಸುಳ್ಳು ಹೇಳೋದನ್ನ ಬಿಡಿ. ದಯಮಾಡಿ ಈ ತರದ ಅಪಪ್ರಚಾರಗಳನ್ನ ಮಾಡುವಂತ ಕೆಲಸವನ್ನ ನಿಲ್ಲಿಸಿ ನಮ್ಮ ಮಾತನ್ನು ಹೇಳ್ತಾ ಇನ್ನೊಂದು ನಾನು ನೇರವಾಗಿ ಹೇಳ್ತೀನಿ. ಸನ್ಮಾನ್ಯ ಸೂಲಿಬೆಲೆ ಚಕ್ರವರ್ತಿ ಸೂಲಿಬೆಲೆಯವರೇನಾದ್ರು ಈ ಕಟ್ಟಡಕ್ಕೆ ಖರ್ಗೆನ ಕನ್ನಡದ ಮಾಲಾಕ್ಷರದಲ್ಲಿ ಏನಾದ್ರು ಸ್ಟ್ರಕ್ಚರ್ ಮಾಡಿದ್ರೆ, ಇದು ನೀವು ರುಜುವಾತ್ ಮಾಡಿಬಿಟ್ರೆ, ನಾನು ಕರ್ನಾಟಕದ ಬಿಜೆಪಿ ನಾಯಕರ ಸಹಿತವಾಗಿ ಇನ್ಕ್ಲೂಡಿಂಗ್ ಸೂಲಿಬೆಲೆ ಸಹಿತವಾಗಿ ಅವರ ನಡ್ಡಾಯಿಂದ ಹಿಡಿದು ಆರ್ಡಿನರಿ ಕಾರ್ಯಕರ್ತ ಆಗಲಿ, ಅವ್ರು ನೀವು ಯಾವ್ದಾದ್ರು ಬೂತ್ ಮಟ್ಟದ ಕಾರ್ಯಕರ್ತನ ಹೇಳಿ, ನಿಮ್ಮ ಮನೆ ಶೌಚಾಲಯ ಬಂದು ನಾನು ಸ್ವಚ್ಛ ಮಾಡ್ತೀನಿ ನೀವು ರುಜುವಾತ್ ಮಾಡೋದ್ರೆ. ಇಲ್ಲ ಅಂದ್ರೆ ಸೂಲಿಬೆಲೆಯವರು ಬಂದು ಖರ್ಗೆರವರ ಮನೆಯದ ಶೌಚಾಲಯವನ್ನ ಸ್ವಚ್ಛ ಮಾಡಬೇಕು ಅಂತ ಚಾಲೆಂಜ್ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಇಂತಹ ಸುಳ್ಳು ಅಪಪ್ರಚಾರವನ್ನು ನಿಲ್ಲಿಸಿ ದಯಮಾಡಿ ಖರ್ಗೆ ಅಂತ ನಾಯಕರ ಬಗ್ಗೆ ಇಂತಹ ಅಪಪ್ರಚಾರ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ಖರ್ಗೆರವರು ಈ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ, ಅವರ ನಾಯಕತ್ವ ಎಂಥದ್ದು, ಅವರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ಇಡೀ ದೇಶ ನೋಡಿದೆ. ನಿಮಗೆ ಸೈದ್ಧಾಂತಿಕವಾಗಿ ಅವನ್ನ ಎದುರಿಸೋ ಶಕ್ತಿ ಇಲ್ಲದಲೇ ಇದ್ರೆ ನಿಮ್ಮ ಸೋಲನ್ನು ಒಪ್ಕೊಳ್ಳಿ. ಅದನ್ನು ಬಿಟ್ಟು ಖರ್ಗೆ ಅಂತ ನಾಯಕರಿಗೆ ಇಂತಹ ಕೆಳಮಟ್ಟದ ಟೀಕೆಗಳನ್ನ ಮಾಡಬೇಡಿ. ಅಥವಾ ನಿಮ್ಮ ಸಂಘ ಪರಿವಾರದ ಮನಸ್ಥಿತಿ ಇದೆ ಆಗಿದ್ರೆ ಅದನ್ನೇಳಿ ನಿಮ್ಮ ಮನಸ್ಥಿತಿಗೆ ಚಿಕಿತ್ಸೆ ಕೊಡುವಂತ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅನ್ನೋ ಮಾತನ್ನ ನಿಮಗೆ ಹೇಳ್ತೇನೆ.